ಹಾಯ್ ಆಲ್ ವೆಲ್ಕಮ್ ಟು ಕಿಡ್ಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಹುಣ್ಸೆಹಣ್ಣು ರಸಮ್ ಅಥವಾ ಹುಣ್ಸೆಹಣ್ಣು ಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಆಯಿಲು ಯೂಸ್ ಮಾಡ್ತಾಯಿಲ್ಲ ಮತ್ತು ಕುಕ್ಕು ಮಾಡ್ತಿಲ್ಲ. ಈಗ ತೋರಿಸಿದ್ದೀನಲ್ಲ ಹುಣ್ಸೆಹಣ್ಣು, ಅಷ್ಟು ಹುಣ್ಸೆಹಣ್ಣನ್ನ ನಾನು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ನನಗೆ ಸಾಂಬಾರಿಗೆ ಅಷ್ಟು ನೀರು ಬೇಕು, ಅದಕ್ಕೆ ಅಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಉಪ್ಪು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಇದು ಆಲ್ಮೋಸ್ಟ್ 50 ಇಯರ್ಸ್ ಬ್ಯಾಕ್ ಇನ್ ರೆಸಿಪಿ ಇದು. ನೋಡಿ, ನಾನು ಇದಕ್ಕೆ ಆನಿಯನು ನೋಡಿ, ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹೀಗೆ ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ, ನಿಮ್ಗೆ ಎಷ್ಟು ಸಾಂಬಾರಿಗೆ ಬೇಕೋ ಅಷ್ಟು ನೀರನ್ನ ನೀವು ತೆಗೆದಿಟ್ಕೋಬೋದು. ಇದು ನಿಜ ತುಂಬ 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 ಟೇಸ್ಟಿಯಾಗಿರುತ್ತೆ. ಇದು ನಮ್ಮಜ್ಜಿ ಮಾಡಿಕೊಡ್ತಾಯಿದ್ರು ನನಗೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಆನಿಯನ್ನ ನೀವು ಉದ್ದುದ್ದಕ್ಕನ ಕಟ್ ಮಾಡ್ಕೊಬೋದು ಅಥವಾ ಚಿಕ್ಕ ಚಿಕ್ಕದಾಗನ ಕಟ್ ಮಾಡ್ಕೊಬೋದು. ನಾನು ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಆನಿಯನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಬೇಕು. ಸೊ ಆವಾಗ ನಿಮಗೆ ಆನಿಯನ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ನಾನು ನೋಡಿ ಹೀಗೆ ಇಸ್ಕಿ ಹಾಕ್ತಾಯಿದ್ದೀನಿ. ಸೊ ಆಮೇಲೆ ಇದಕ್ಕೆ ಒಂಚೂರು ಮೆಣ್ಸಿಕಾಯಿನೂ ಜಜ್ಜಿ ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಕೈಯಲ್ಲಿ ಇಸ್ಕೋಕ್ಕೆ ಕೈ ಫುಲ್ಲು ಉರಿ ಅಂತ ಅನ್ನೋದಕ್ಕೆ ನಾನು ಆ ಥರ ಇದರಲ್ಲಿ ಜಜ್ಜಿ ನಾನು ಚಿಲ್ಲಿನ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಚಿಲ್ಲಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲ ನಿಮ್ಗೆ ಒಣಮೆಣ್ಸಿಕಾಯಿ ಬೇಕಂದರೆ ಒಣಮೆಣ್ಸಿಕಾಯಿ ಹಾಕ್ಕೋಬೋದು, ಹಸಿಮೆಣ್ಸಿಕಾಯಿ ಬೇಕಾದರೆ ಹಸಿಮೆಣ್ಸಿಕಾಯಿ ಹಾಕ್ಕೋಬೋದು. ನಾನು ಒಂದು ಮಾತ್ರ ತೊಗೊಂಡಿದ್ದೀನಿ, ಯಾಕಂದರೆ ಮಕ್ಕಳು ತಿನ್ನಲ್ಲ ತುಂಬ ಖಾರ ಆದರೆ, ಅದಕ್ಕೇ. ಆಮೇಲೆ ಇದಕ್ಕೆ ನಾನು ಒಂಚೂರು ಬೆಳ್ಳುಳ್ಳಿನೂ ಒಂದು ನಿಮಗೆ ಬೆಳ್ಳುಳ್ಳಿ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಜಜ್ಜಿ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟನ್ನೆಲ್ಲ ನೀವು ಹಸಿದೇ ಸೇರಿಸ್ಕೋಬೇಕು. ಯಾವುದನ್ನು ನೀವು ಹುರಿಯೋದಾಗಲಿ ಅಥವಾ ಹಾಫ್ ಬಾಯ್ಲ್ ಮಾಡೋದಾಗಲಿ ಏನೂ ಮಾಡಬೇಡಿ. ಜಸ್ಟ್ ಎಲ್ಲ ಹಸಿದೇ ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇದು ನಿಜ, ನಾನು ಹೇಳ್ತೀನಿಲ್ಲ, ನೀವು ಒಂದ್ಸಲ ಮಾಡಿ ನೋಡಿ, ನೀವು ತುಂಬ ಚೆನ್ನಾಗಿದೆ ಅಂತ ನನಗೆ ತಿಳಿಸ್ತೀರಾ. ಇದಕ್ಕೆ ಕೋರಿಯಾಂಡರ್ ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಈ ಥರ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಇಡಿ, ಯಾಕಂದರೆ ಅದ್ರದ್ದು ಈರುಳ್ಳಿ ಫ್ಲೇವರ್ ಆಗಿರ್ಬೋದು, ಹಸಿಮೆಣ್ಸಿಕಾಯ್ದು ಇದ್ರದ್ದೆಲ್ಲ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷ ಸಾಕು. ಆಮೇಲೆ ಸರ್ವ್ ಮಾಡಿ. ತುಂಬ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ 50-60 ಇಯರ್ಸ್ ಬ್ಯಾಕ್ ರೆಸಿಪಿ. ನಮ್ಮ ಅಜ್ಜಿಯವರು ನಮ್ಗೆ ಮಾಡಿಕೊಡ್ತಾಯಿದ್ರು. ನಮ್ಮ ಅಮ್ಮಂಗೂ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ನನಗೆ ಏನಾದರೂ ಏನು ಮಾಡೋದು ಅಂತ ತೋಚದೇ ಇದ್ದಾಗ ಇದು ಮಾಡ್ತೀನಿ. ಇದಕ್ಕೆ ನಾನು ಬೆಂಡೆಕಾಯಿದು ಗೊಜ್ಜು ಮಾಡ್ಕೊಂಡಿದ್ದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್. ನಿಮಗೆ ಇನ್ಸ್ಟೆಂಟಾಗಿ ಮಾಡಬೇಕು ಅಂದಾಗ ನೋಡಿ ಇದು ಮಾಡ್ಕೋಬೋದು. ಅನ್ನಕ್ಕೆ ನಾನು ಇದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.